individual was shouting Pakistan Zindabad and things like that when there was a cricket match going on. A few people got together and beat him and all that. That incident has happened. ನಾಗರಿಕರು ಅಂತ ಅಂದ್ಕೊಂಡು ನಾವಿರ್ಬೋದು, ಸರ್ಕಾರ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಈ ಘಟನೆಗೆ ಹೊಣೆ. ಕೇವಲ 2023ರಿಂದ 2024 ಒಂದು ವರ್ಷದ ಅವಧಿಯಲ್ಲಿ 114 ಕೋಮು ಪ್ರಕರಣಗಳು ಮಂಗಳೂರಲ್ಲಿ ನಡೆದಿದೆ. ಆ ನೀರನ್ನು ಕುಡಿಲಿಕ್ಕೆ ಈ ಮಾನಸಿಕ ಅಸ್ವಸ್ಥ ಯುವಕ ಕೈ ಹಾಕಿದ ಅನ್ನೋ ಕಾರಣಕ್ಕಾಗಿ ಆತನ ಜೊತೆಗೆ ಅಲ್ಲಿನ ಯುವಕರ ತಂಡ ವಾಗ್ವಾದವನ್ನು ನಡೆಸುತ್ತೆ. ಮಂಗಳೂರಲ್ಲಿ ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಏನಾಯಿತು ಅನ್ನುವಂಥದ್ದನ್ನು ಪೊಲೀಸರಿಂದ ಮಾಹಿತಿಯನ್ನು ತೆಗೆದುಕೊಂಡಿಲ್ಲ. ಇನ್ನೂ ಕೂಡ ಉಸ್ತುವಾರಿ ಸಚಿವರು ಇವತ್ತೂ ಕೂಡ ಬೆಂಗಳೂರಲ್ಲಿದ್ದಾರೆ. ಮಂಗಳೂರಿನ ಕುಡುಪು ಭಟ್ರಕಲ್ಲುಟ್ಟಿ ಮೈದಾನದ ರಸ್ತೆಯಲ್ಲಿ ಒಬ್ಬ ಅಮಾಯಕ ಮಾನಸಿಕ ಅಸ್ವಸ್ಥ ಹುಡುಗನನ್ನು ಇವತ್ತು ಗುಂಪು ದಾಳಿ ಮಾಡಿ ಹತ್ಯೆಯನ್ನು ಮಾಡಲಾಗಿದೆ. ಇದಕ್ಕೆ ಇಡೀ ನಾಗರಿಕ ಸಮಾಜ ಹೊಣೆ ಆಗುತ್ತೆ. ನಾಗರಿಕರು ಅಂತ ಅಂದ್ಕೊಂಡು ನಾವಿರ್ಬೋದು, ಸರ್ಕಾರ ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಈ ಘಟನೆಗೆ ಹೊಣೆ. ಆದರೆ ಈ ಘಟನೆಯಲ್ಲಿ ಈಗಾಗಲೇ 20 ಜನರನ್ನು ಬಂಧಿಸಿದ್ದಾರೆ ಅಂತೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಘಟನೆಗೆ ಕಾರಣರಾದವರು ಜೊತೆಗೆ ಯಾರ್ಯಾರು ಹತ್ಯೆ ಮಾಡಿದಾರೋ, ಹತ್ಯೆಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ದಾರೋ, ಅದರಲ್ಲಿ ಪ್ರತ್ಯಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ತನಿಖೆ ಇಷ್ಟಕ್ಕೆ ಮುಗಿಬೇಕಾ ಅಥವಾ ಇಷ್ಟನ್ನ ತನಿಖೆ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಇಡೀ ಪ್ರಕರಣವನ್ನು ಪ್ರವೀಣ್ ನೆಟ್ಟಾರ್ ತನಿಖೆಯ ಮಾದರಿ ಏನಿದೆ ಆ ಮಾದರಿಯಲ್ಲಿ ತನಿಖೆಯನ್ನು ಮಾಡಬೇಕು. ಇಡೀ ಪ್ರಕರಣವನ್ನು ತನಿಖೆಯನ್ನು ಮಾಡಬೇಕು. ಬಂಟ್ವಾಳದಲ್ಲಿ ಪ್ರವೀಣ್ ನೆಟ್ಟಾರ್ ಅನ್ನುವಂಥ BJP ಕಾರ್ಯಕರ್ತ ಸಾವಾದಾಗ, ಅವರನ್ನು ಕೊಲೆ ಮಾಡಿದ ನಂತರ ಪೊಲೀಸರು ಆ ಪ್ರಕರಣವನ್ನು ಹೇಗೆ ಭೇದಿಸಿದರು ಮತ್ತು ಯಾವ ರೀತಿ ಅರೆಸ್ಟ್ ಮಾಡಿದರು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ನಮ್ಮ ಮುಂದೆ ಆ ವರದಿಗಳಿದೆ. ಪ್ರವೀಣ್ ನೆಟ್ಟಾರ್ ಕೊಲೆ ಮಾಡಿದವರನ್ನು ಮಾತ್ರ ಅಲ್ಲ, ಕೊಲೆಗೆ ಸಹಕಾರ ನೀಡಿದವರು ಯಾರ್ಯಾರಿದ್ದಾರೆ, ಅವರಿಗೆ ಕೊಲೆ ಮಾಡಿದ ನಂತರ ಆಶ್ರಯ ನೀಡಿದವರು ಯಾರ್ಯಾರಿದ್ದಾರೆ, ಕೊಲೆ ಮಾಡಿದ ನಂತರ ಆರೋಪಿಗಳು ತಪ್ಪಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿದವರು ಯಾರ್ಯಾರಿದ್ದಾರೆ, ಅವರಿಗೆ ಗೊತ್ತಿಲ್ಲದೇ ಅವರು ಕೊಲೆ ಆರೋಪಿಗಳು ಅನ್ನುವಂಥದ್ದು ಗೊತ್ತಿಲ್ಲದೇ ಸಹಾಯ ಮಾಡಿದವರನ್ನು ಕೂಡ ಪೊಲೀಸರು ಅರೆಸ್ಟನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮಂಗಳೂರಿನಲ್ಲಿ ನಡೆದಂತಹ ಮಾಬ್ ಲಿಂಚಿಂಗ್ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದವರು ಮಾತ್ರ ಅಲ್ಲ, ಈ ಕೊಲೆಗೆ ಸಹಾಯ ಮಾಡಿದವರು, ಕೊಲೆಯಾದ ನಂತರ ಆರೋಪಿಗಳು ತಪ್ಪಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿದವರು, ಆರೋಪಿಗಳಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಲಹೆಯನ್ನು ನೀಡಿದವರು, ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೆ ಪೊಲೀಸರಿಗೆ ಒತ್ತಡ ಹಾಕಿದವರು, ಅವರೆಲ್ಲರನ್ನ ಕೂಡ ಈ ಪ್ರಕರಣದ ಆರೋಪಿಗಳು ಅಂತೇಳಿ ಪೊಲೀಸರು ಗುರುತಿಸಬೇಕು ಮತ್ತು ಪ್ರಕರಣವನ್ನು ದಾಖಲಿಸಬೇಕು. ಅದರಲ್ಲಿ ಮಾಜಿ ಕಾರ್ಪೊರೇಟರ್ ಅವರ ಪತಿ ಇರ್ತಾರೆ. ಆನಂತರ ಕೆಲವು MLAಗಳು, BJP MLAಗಳು ಕೂಡ ಆರೋಪಿಗಳಿಗೆ ಸಹಾಯ ಮಾಡಿದ್ದಾರೆ, ಪೊಲೀಸರಿಗೆ ಒತ್ತಡ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಇದೆಲ್ಲವನ್ನು ಸಂಗ್ರಹಿಸಿಕೊಂಡು ಅದು ನಿಜಾನೋ ಸುಳ್ಳೋ, ಒಂದು ವೇಳೆ ಸುಳ್ಳಾಗಿದ್ದರೆ ಕೈ ಬಿಟ್ಬಿಟ್ಟು ನಿಜವಾಗಿದ್ದರೆ ಅಂತಹ MLAಗಳು, ಅಂತಹ ನಾಯಕರು, ಅಂತಹ ಮಾಜಿ ಕಾರ್ಪೊರೇಟರ್ ಪತಿ ಯಾರಿದ್ದಾರೆ ಅವರ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲಿಸುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕು. ಪ್ರಕರಣ ದಾಖಲಿಸುವುದು ಮಾತ್ರ ಅಲ್ಲ, ಇವತ್ತು ಅಮಾಯಕ ಕೇರಳದ ಯುವಕ ಹತ್ಯೆ ಏನಾಗಿದೆ ಆ ಹತ್ಯೆಗೆ ರಾಜ್ಯ ಸರ್ಕಾರ ಪರಿಹಾರವನ್ನು ಘೋಷಿಸಬೇಕು. ನಮಗೆ ಇನ್ನೂ ನೆನಪಿದೆ, ಕೇರಳದ ಒಬ್ಬ ರೈತನನ್ನು ಕರ್ನಾಟಕದ ಆನೆ ಒಂದು ತುಳಿತು ಅಂತ ಹೇಳಿ ಕರ್ನಾಟಕದ ಆನೆ ಅನ್ನೋ ಕಾರಣಕ್ಕಾಗಿ ಕೇರಳದ ರೈತರಿಗೆ ಕರ್ನಾಟಕ ಸರ್ಕಾರ, ಇದೇ ಸಿದ್ದರಾಮಯ್ಯ ಸರ್ಕಾರ ಪರಿಹಾರ ಕೊಟ್ಟಿತ್ತು. ಕರ್ನಾಟಕದ ಆನೆ, ಕೇರಳದ ರೈತ ಅನ್ನುವಂಥ ಸಂಬಂಧ ಮಾತ್ರ. ಇಲ್ಲೂ ಕೂಡ ಕೇರಳದ ಯುವಕ ಕರ್ನಾಟಕದ ಮತೀಯ ಗೂಂಡಗಳಿಂದ ಹತ್ಯೆ ಆಗಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಆ ಕಾರಣಕ್ಕಾಗಿ ಕೇರಳದ ಯುವಕನ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಇದು ಪಾಕಿಸ್ತಾನ ಜಿಂದಾಬಾದ್ ಅಥವಾ ಪಾಕಿಸ್ತಾನ ಅನ್ನುವಂಥ ರೀತಿಯಲ್ಲಿ ಬೊಬ್ಬೆ ಹೊಡೆದರು ಅನ್ನೋ ಕಾರಣಕ್ಕಾಗಿ ನಡೆದಂಥ ಹಲ್ಲೆ ಅಲ್ಲ. ಇದು ಅಶ್ರಫ್ ಅನ್ನುವಂಥ ಯುವಕ ಮುಸ್ಲಿಮು ಮತ್ತು ಆತ ಕರ್ನಾಟಕದವನಲ್ಲ, ಆತ ವಲಸೆ ಕಾರ್ಮಿಕ ಅನ್ನುವಂಥದ್ದು ಗೊತ್ತಿದ್ದೇ ನಡೆದಂಥ ದಾಳಿ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಪಾಕಿಸ್ತಾನ ಅನ್ನುವಂಥ ಸಬ್ಜೆಕ್ಟೇ ಅಲ್ಲಿ ಇರಲಿಲ್ಲ. ಆತ ಮೃತನಾದಂಥ ಸಂದರ್ಭದಲ್ಲಿ ಒಬ್ಬ ಯಾರೋ ದಾರಿ ಹೋಗ ಮೃತನಾಗಿದ್ದಾನೆ, ಇವರಿಗೆ ವಾರಿಸುದಾರಿಲ್ಲ ಅನ್ನುವಂಥ ಗೊತ್ತಾದ ಸಂದರ್ಭದಲ್ಲಿ ಆತನನ್ನು ಹತ್ಯೆ ಮಾಡಿದಂಥ ಗುಂಪೇನಿದೆ ರಸ್ತೆ ಬದಿಯಲ್ಲಿ ಎಸೆದು ಹೋದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಪಾಕಿಸ್ತಾನ ಅನ್ನುವಂಥ ಸಬ್ಜೆಕ್ಟ್ ಬರುವುದಿಲ್ಲ. ಯಾವಾಗ ಪಾಕಿಸ್ತಾನ ಅನ್ನುವಂಥ ಸಬ್ಜೆಕ್ಟ್ ಬರುತ್ತೆ ಅಂತಂದರೆ ಆರೋಪಿಗಳು ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಬಹಿರಂಗ ಆದಾಗ ಪಾಕಿಸ್ತಾನ ಅನ್ನುವಂಥ ಸಬ್ಜೆಕ್ಟನ್ನು ಮುಂದಿಟ್ಟುಕೊಂಡು ಕೊಲೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ, ಕೊಲೆಗೊಂದು ದೇಶಪ್ರೇಮದ ಒಂದು ಹಿನ್ನೆಲೆಯನ್ನು ಕೊಡಲಿಕ್ಕೆ, ದೇಶಪ್ರೇಮದ ಕಲ್ಲರನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ಆತ ಪಾಕಿಸ್ತಾನ ಅನ್ನುವಂಥ ಕೂಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸಿಂಗಲ್ ವ್ಯಕ್ತಿ 20 ಜನ 30 ಜನ 40 ಜನ ಇರುವಂಥ ಸಂದರ್ಭದಲ್ಲಿ ಯಾರಾದರೂ ಪಾಕಿಸ್ತಾನ ಅಂತ ಕೂಗ್ಲಿಕ್ಕೆ ಸಾಧ್ಯ ಇದೆಯಾ?
ಒಂದು ವೇಳೆ ಆತ ಕೂಗಿದ್ದೇ ಆಗಿದ್ದಲ್ಲಿ ಆತ ಮಾನಸಿಕ ಅಸ್ವಸ್ಥ ಅಂತ ಲೆಕ್ಕ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಇನ್ನೊಂದು ದೇಶದ ಅಗತ್ಯವಿಲ್ಲದೆ ಇರುವಂಥ ಹೆಸರನ್ನು ಕೂಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೂಗಿದ್ರೂ ಕೂಡ ಅದಕ್ಕೆ ಕೊಲೆ ಪರಿಹಾರ ಅಲ್ಲ. ಒಂದು ವೇಳೆ ದೇಶದ್ರೋಹದ ಘೋಷಣೆ ಕೂಗಿದ್ರೂ ಕೂಡ ಅದಕ್ಕೆ ಕೊಲೆ ಶಿಕ್ಷೆ ಅಲ್ಲ ಅನ್ನುವಂಥದ್ದು ನಮ್ಮ ಕಾನೂನು ಹೇಳುತ್ತೆ. ಒಂದು ವೇಳೆ ಆತ ಪಾಕಿಸ್ತಾನ ಅಂತ ಕೂಗಿದ್ರೂ ಕೂಡ ಅದರಿಂದ ನಮ್ಮ ದೇಶದಲ್ಲೇನು ಪ್ರವಾಹ ನೆರೆ ಉಂಟಾಗಲ್ಲ, ಅಥವಾ ನಮ್ಮ ದೇಶ ಏನು ಪಾಕಿಸ್ತಾನಕ್ಕೆ ಸೇರಿ ಹೋಗಲ್ಲ, ಅಥವಾ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಆಡಳಿತನೂ ಬರಲ್ಲ. ಒಂದು ವೇಳೆ ಆತ ಮಾನಸಿಕ ಅಸ್ವಸ್ಥ ಅಲ್ಲದೇನೆ ಪಾಕಿಸ್ತಾನ ಅಂತ ಕಿಡಿಗೇಡಿತನಕ್ಕೆ ಕೂಗಿದ್ರೆ ಆತನನ್ನು ಪೊಲೀಸರ ಕೈ ಕೊಡಬೇಕಾಗಿತ್ತು, ಆತನ ವಿರುದ್ಧ ಪೊಲೀಸ್ ದೂರು ದಾಖಲಾಗಿಸಬೇಕಾಗಿತ್ತೇ ವಿನಃ ಆತನನ್ನು ಕೊಲೆ ಮಾಡಬಾರ್ದಿತ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಪಾಕಿಸ್ತಾನ ಅನ್ನುವಂಥ ಘೋಷಣೆ ಕೂಗಿದ ಅನ್ನೋ ಕಾರಣಕ್ಕಾಗಿ ಕೊಲೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನುವಂಥದ್ದು. Individual was shouting Pakistan Zindabad and things like that when there was a cricket match going on, a local cricket match. When they heard this, a few people got together and beat him and all that. That incident has happened, and subsequently, he didn't die on the spot, but they said it's later on he died because of the shock and so on and things like that. But I'm yet to get the actual report, and nearly 10 or 12 people have been arrested, and further investigation is going on. This is at this point of time, so we will definitely take this very seriously. Suppose if he had said something like Pakistan Zindabad, they could have handed him over to police instead of they taking the law and order into their hands. ಇನ್ನೊಂದು ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಆತ ಪಾಕಿಸ್ತಾನ ಅನ್ನುವಂಥ ಘೋಷಣೆ ಕೂಗಿಲ್ಲ, ಬದಲಾಗಿ ಕುಡುಪುವಿನ ಭಟ್ರಕಲ್ಲುಟ್ಟಿ ದೈವಸ್ಥಾನದ ಮುಂದೆ ಇರುವಂತಹ ಹತ್ತಿರದಲ್ಲಿರುವಂಥ ಮೈದಾನದಲ್ಲಿ 30ರಿಂದ 40 ಜನ ಕ್ರಿಕೆಟನ್ನು ಆಟ ಆಡ್ತಾ ಇದ್ರೇನು, ಕ್ರಿಕೆಟ್ ಆಡ್ತಾ ಇದ್ರು. ಜೊತೆಗೆ ಆ ಮೈದಾನದಲ್ಲಿ ಯಾರು ಸೇರಿದ್ರು ಅಲ್ಲಿ ಬಾಯಾರಿಕೆಗಾಗಿ ನೀರಿನ ಒಂದು ಕೊಡಪಾನವನ್ನು ಇಟ್ಟಿದ್ರು. ಆ ನೀರನ್ನು ಕುಡಿಲಿಕ್ಕೆ ಈ ಮಾನಸಿಕ ಅಸ್ವಸ್ಥ ಯುವಕ ಕೈ ಹಾಕಿದ ಅನ್ನೋ ಕಾರಣಕ್ಕಾಗಿ ಆತನ ಜೊತೆಗೆ ಅಲ್ಲಿನ ಯುವಕರ ತಂಡ ವಾಗ್ವಾದವನ್ನು ನಡೆಸುತ್ತೆ. ಆ ಸಂದರ್ಭದಲ್ಲಿ ಯುವಕ ಮಲಯಾಳಿ ಮತ್ತು ಮುಸ್ಲಿಂ ಅನ್ನುವಂಥದ್ದು ಗೊತ್ತಾಗ್ತಿದ್ದಂತೆ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಬಂದಿರುವಂಥ ಮಾಹಿತಿ. ಯಾವ ಪಾಕಿಸ್ತಾನವೂ ಇಲ್ಲ, ಯಾವುದೂ ಇಲ್ಲ. ಆತ ನೀರನ್ನು ಕುಡ್ದ ಅನ್ನೋ ಕಾರಣಕ್ಕಾಗಿ, ಅಲ್ಲಿದ್ದಂಥ ನೀರನ್ನು ಕುಡ್ದ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಅಮಾನವೀಯವಾಗಿ ಪೈಶಾಚಿಕ ದಾಳಿ ಆಗುತ್ತೆ ಅನ್ನುವಂಥದ್ದು ನಮಗೆ ಬಂದಿರುವಂಥ ಮಾಹಿತಿ. ಇದನ್ನು ಪೊಲೀಸರು ತನಿಖೆಯನ್ನು ಮಾಡಬೇಕು. ಇಷ್ಟು ಮಾತ್ರ ಅಲ್ಲ, ಪೊಲೀಸರು ಈ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಸುಮಾರು 48 ಗಂಟೆಗಳ ಕಾಲ ಪೊಲೀಸರು ಇದರ ಬಗ್ಗೆ ಚಕಾರವನ್ನೇ ಎತ್ತಲ್ಲ. ಪೊಲೀಸರು ಇಡೀ ಪ್ರಕರಣವನ್ನು ಒಂದು ಅಸಹಜ ಸಾವು, ಯಾರೋ ದಾರಿ ಹೋಕ ಮಾನಸಿಕ ಅಸ್ವಸ್ಥತೆಗೊಳಗಾಗಿನೋ ಅಥವಾ ನಶೆಯಿಂದನೋ ಆತ ಮೃತನಾಗಿದ್ದಾನೆ ಅನ್ನುವಂಥ ರೀತಿಯಲ್ಲಿ UDR ಅನ್ನು ದಾಖಲಿಸ್ತಾರೆ. ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಮುನೀರ್ ಕಾಟಿಬಲ್ರಂತಹ ಹಲವಾರು ನಾಯಕರು ಇದರ ಬಗ್ಗೆ ಧ್ವನಿಯನ್ನು ಎತ್ತಾರೋ ಆ ನಂತರ ಪೊಲೀಸರು ಇದು ಕೊಲೆ ಅನ್ನುವಂಥ ನಿರ್ಧಾರಕ್ಕೆ ಬಂದು ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಪ್ರಕರಣವನ್ನು ದಾಖಲಿಸುವಂಥ ಸಂದರ್ಭದಲ್ಲಿ ಯಾರು ಹತ್ಯೆ ಮಾಡಿದಂಥ ಗುಂಪಿದೆಯೋ ಆ ಗುಂಪಿನ ಸಹಚರರನ್ನೇ ದೂರುದಾರನ್ನಾಗಿ ಉಲ್ಲೇಖಿಸ್ತಾರೆ. ಯಾರನ್ನ ಆರೋಪಿತರನ್ನಾಗಿ ಮಾಡಬೇಕಾಗಿತ್ತೋ ಅವರನ್ನೇ ಇಲ್ಲಿ ದೂರುದಾರನ್ನಾಗಿ ಮಾಡಿದ್ದಾರೆ. ಪೊಲೀಸರು ನಿಜಕ್ಕೂ ಕೂಡ ಕಳಕಳಿ ಇದ್ದರೆ, ಅವರು ನಿಜವಾಗಿಯೂ ಕೂಡ ಕರ್ತವ್ಯವನ್ನು ಮೆರೆಯುವವರೇ ಆಗಿದ್ದರೆ ಈ ಪ್ರಕರಣವನ್ನು ಸುಮೋಟೋ ಪ್ರಕರಣವನ್ನಾಗಿ ದಾಖಲಿಸಬೇಕಾಗಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ಈ ಪ್ರಕರಣದಲ್ಲಿ ದೂರುದಾರರಾಗಬೇಕಾಗಿತ್ತು. ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ಈ ಪ್ರಕರಣದಲ್ಲಿ ದೂರುದಾರರಾಗಿದ್ದಿದ್ರೆ, ಅಥವಾ ಪೊಲೀಸ್ ಹೆಡ್ ಕಾನ್ಸ್ಟೇಬಲು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದೂರುದಾರರಾಗಿದ್ದರೆ ಇವತ್ತು ಈ ಪ್ರಕರಣ ನ್ಯಾಯಾಲಯದಲ್ಲಿ ನಿಲ್ತಾ ಇತ್ತು. ಆದ್ದರಿಂದ ನಾವು ಹೇಳ್ತಾ ಇರುವಂಥದ್ದು, ಪೊಲೀಸರ ವೈಫಲ್ಯಗಳೇ ಈ ರೀತಿಯ ಮಾಬ್ ಲಿಂಚಿಂಗ್ಗಳಿಗೆ, ಈ ರೀತಿಯ ಕೋಮುಗಲಭೆಗಳಿಗೆ ಕಾರಣ. ಇವತ್ತು ಈ ಮಾಬ್ ಲಿಂಚಿಂಗ್ ಏನಾಗಿದೆ ಮಂಗಳೂರಲ್ಲಿ, ಅದಕ್ಕೆ ಪೊಲೀಸರು ಹೇಗೆ ಜವಾಬ್ದಾರರಾಗ್ತಾರೆ ಅಂತಂದರೆ, ಇಲ್ಲಿವರೆಗೆ ನಡೆದಂತಹ ಕೋಮುಗಲಭೆಗಳನ್ನು, ಇಲ್ಲಿವರೆಗೆ ನಡೆದಂತಹ ಕೋಮು ಹಿಂಸಾಚಾರಗಳು, ನೈತಿಕ ಪೊಲೀಸರುಗಳು, ಧನಸಾಗಾಟಗಾರರ ಮೇಲೆ ಹಲ್ಲೆಗಳು, ಇವೆಲ್ಲಗಳನ್ನು ಪೊಲೀಸರು ನಿರ್ವಹಣೆ ಮಾಡಿದ್ದು ಇದೇ ರೀತಿಯಲ್ಲಿ. ಎಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಬೇಕೋ ಅಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಲ್ಲ. ಎಲ್ಲಿ ಸಂತ್ರಸ್ತರಿಂದ ದೂರನ್ನು ತೆಗೆದುಕೊಂಡು ಸಂತ್ರಸ್ತರ ಹೇಳಿಕೆಯಂತೆ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕೋ ಅದನ್ನೂ ಸರಿಯಾಗಿ ನಿರ್ವಹಿಸಲ್ಲ. ಇವತ್ತು ಮಾಬ್ ಲಿಂಚಿಂಗಲ್ಲೂ ಕೂಡ ಅದನ್ನೇ ಮಾಡಿರುವಂಥದ್ದು. ಕೇವಲ 2023ರಿಂದ 2024 ಒಂದು ವರ್ಷದ ಅವಧಿಯಲ್ಲಿ 114 ಕೋಮು ಪ್ರಕರಣಗಳು ಮಂಗಳೂರಲ್ಲಿ ನಡೆದಿದೆ. ಅದರಲ್ಲಿ 71 ಪ್ರಕರಣಗಳು
ಕೇವಲ ದ್ವೇಷ ಭಾಷಣಕ್ಕೆ ಸಂಬಂಧಿಸಿದಂಥದ್ದು, 33 ಪ್ರಕರಣಗಳು ನೈತಿಕ ಪೊಲೀಸ್ಗಿರಿ ಅಂತದ್ದು, ಇನ್ನು 10 ಪ್ರಕರಣಗಳು ಧನಸಾಗಾಟಗಾರರ ಮೇಲೆ ಹಲ್ಲೆ ಆಗಿರುವಂಥದ್ದು. ಈ ಎಲ್ಲ ಪ್ರಕರಣಗಳು ಈಗ ಯಾವ ಮಟ್ಟದಲ್ಲಿದೆ? ಎಷ್ಟು ಆರೋಪಿಗಳು ಇವತ್ತು ಜೈಲಲ್ಲಿದ್ದಾರೆ? ಎಲ್ಲ ಆರೋಪಿಗಳು ಇವತ್ತು ಹೊರಗಡೆ ಓಡಾಡ್ತಿದ್ದಾರೆ. ಎಷ್ಟು ಪ್ರಕರಣಗಳಲ್ಲಿ ಇವತ್ತು ಚಾರ್ಜ್ ಶೀಟ್ ಆಗಿದೆ? ಎಷ್ಟು ಪ್ರಕರಣಗಳಿಗೆ ನ್ಯಾಯಾಲಯ ಸ್ಟೇಯನ್ನು ಕೊಟ್ಟಿದೆ? ಯಾಕೆ ನ್ಯಾಯಾಲಯ ಇದಕ್ಕೆ ಇಷ್ಟು ಪ್ರಕರಣಗಳಿಗೆ ತಡೆಯಾಜ್ಞೆ ಕೊಡಲಿಕ್ಕೆ ಕಾರಣ? ಈ ನ್ಯಾಯಾಲಯಗಳು ತಡೆಯಾಜ್ಞೆ ಕೊಡಬೇಕು ಅಂತಂದರೆ ಪೊಲೀಸರ FIRನಲ್ಲಿ ಏನಾದರೂ ದೋಷ ಇರಬೇಕು, ಅಥವಾ ಪೊಲೀಸರು ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಏನಾದರೂ ದೋಷ ಇರಬೇಕು. ಈ ರೀತಿಯ ಪೊಲೀಸ್ ವೈಫಲ್ಯದಿಂದನೇ ಇವತ್ತು 114 ಪ್ರಕರಣದಲ್ಲಿ, ಕೇವಲ ಒಂದು ವರ್ಷದಲ್ಲಿ 114 ಪ್ರಕರಣಗಳಲ್ಲಿ ತನಿಖೆ ನಡೀತಾ ಇಲ್ಲ, ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೀತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಪೊಲೀಸ್ ಇಲಾಖೆ. ಇದೆಲ್ಲವನ್ನು ನಿರ್ವಹಣೆ ಮಾಡಬೇಕಾಗಿದ್ದವರು ಯಾರು? ಇವತ್ತು ಜಾತ್ಯತೀತ ಸರ್ಕಾರವನ್ನು ನಾವು ಸ್ಥಾಪನೆ ಮಾಡ್ತೀವಿ, ಇವತ್ತು ಕೋಮು ದ್ವೇಷ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆಯನ್ನು ನಮ್ಮ ಮುಂದೆ ಇಟ್ಟು ಇವತ್ತು ಗೆದ್ದುಕೊಂಡಂಥ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಇದೆಲ್ಲವನ್ನು ನಿರ್ವಹಣೆ ಮಾಡುವಂಥ ಜವಾಬ್ದಾರಿಯನ್ನು ಹೊಂದಿಲ್ವಾ? ಇವತ್ತು ನಾವು ಲೆಕ್ಕ ಹಾಕಿದ್ವಿ, ನಾನೇ ಲೆಕ್ಕ ಹಾಕಿದ್ದೀನಿ, ಕರ್ನಾಟಕದ ಹೈಕೋರ್ಟ್ನಲ್ಲಿ ಸುಮಾರು 32 ಪ್ರಕರಣಗಳಿಗೆ ಸ್ಟೇ ಸಿಕ್ಕಿದೆ. ಯಾವ ಪ್ರಕರಣಗಳು? ಎಲ್ಲವೂ ಕೂಡ ಕೋಮು ದ್ವೇಷದ ಭಾಷಣದ ಪ್ರಕರಣಗಳು. ಯಾಕೆ ಸ್ಟೇ ಸಿಗುತ್ತೆ ಅಂತಂದರೆ ಅವರ FIRನಲ್ಲಿರುವಂಥ ಲೂಪೋಲ್ಸ್ಗಳು, FIRನಲ್ಲಿರುವಂಥ ವೈಫಲ್ಯಗಳು, ಇದನ್ನು ಮುಂದಿಟ್ಕೊಂಡು ನ್ಯಾಯಾಲಯ ಅವರಿಗೆ ಸ್ಟೇ ಕೊಡುತ್ತೆ. ಅಂದರೆ ಪೊಲೀಸರು ಪ್ರಕರಣವನ್ನು ದಾಖಲಿಸುವಾಗಲೇ ಕೋಮುವಾದಿಗಳಿಗೆ ಪೂರಕವಾಗಿ, ಕೋಮುವಾದಿಗಳಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಅಲ್ಲಿ ಲೂಪೋಲ್ಸನ್ನು ಇಟ್ಟುಕೊಂಡೇ ಅವರು FIRನ್ನು ದಾಖಲಿಸ್ತಾರೆ, ಚಾರ್ಜ್ ಶೀಟನ್ನು ಮಾಡ್ತಾರೆ. ಅದರ ಭಾಗವಾಗಿಯೇ ಇನ್ನಷ್ಟು ಕೋಮು ಪ್ರಕರಣಗಳು, ಇನ್ನಷ್ಟು ದ್ವೇಷ ಭಾಷಣಗಳನ್ನು ಕೋಮುವಾದಿಗಳು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಇವತ್ತು ಮಾಬ್ ಲಿಂಚಿಂಗ್ ಆಗಿದೆ. ಇವತ್ತು ಮಾಬ್ ಲಿಂಚಿಂಗ್ನಲ್ಲಿ ಭಾಗವಹಿಸಿದಂತಹ 30-40 ಜನ ಯಾರಿದ್ದಾರೆ, ಅವರು ಎಲ್ಲರೂ ಕೂಡ ಒಬ್ಬ ಹುಡುಗನಿಗೆ ಹೊಡಿತಾರೆ ಅಂತಂದರೆ ಒಬ್ಬ ಹುಡುಗ ಸಾಯುವವರೆಗೂ ಕೂಡ ತಿವಿತಾರೆ, ಬ್ಯಾಟಲ್ಲಿ ಹೊಡಿತಾರೆ. ಆತ ಸತ್ತ ನಂತರವೂ ಕೂಡ ಆತ ಸತ್ತಿದಾನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಮತ್ತೆ ವಿಕೆಟಲ್ಲಿ ಹೊಡಿತಾರೆ ಅಂತಂದರೆ ಅವರ ಮಾನವೀಯತೆ ಸತ್ತೋಗ್ಲಿಕ್ಕೆ ಕಾರಣ ಯಾರು ಅಂತಂದರೆ ಇದೇ ಸಂಘ ಪರಿವಾರದ ಕೋಮು ಭಾಷಣಗಳು, ಇದೇ ಸಂಘ ಪರಿವಾರದ ಇಸ್ಲಾಂ ವಿರೋಧಿ ನೀತಿ ಮಾತುಗಳೆಲ್ಲವೂ ಕೂಡ ಇಂತಹ ಮಾಬ್ ಲಿಂಚಿಂಗ್ನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಕಾರಣಕ್ಕಾಗಿ ಇಡೀ ಮಾಬ್ ಲಿಂಚಿಂಗಿಗೆ ನಾವು, ಸರ್ಕಾರ, ಪೊಲೀಸರು ಎಲ್ಲರೂ ಹೊಣೆ ಹಾಕ್ತಾರೆ. ಇವತ್ತು ಉಸ್ತುವಾರಿ ಸಚಿವರು ಇದರ ಹೊಣೆಯನ್ನು ಹೊತ್ಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದು ಮಾಬ್ ಲಿಂಚಿಂಗ್ ಆಗಿದೆ, ಒಬ್ಬ ಕೇರಳದ ಹುಡುಗ ಸತ್ತೋಗಿದ್ದಾನೆ. ಅದು ಕೂಡ ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರದ ಹುಡುಗ ಅನ್ನುವಂಥದ್ದು ಈಗಾಗಲೇ ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಉಸ್ತುವಾರಿ ಸಚಿವರು ಮಂಗಳೂರು ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ. ಮಂಗಳೂರಲ್ಲಿ ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಏನಾಯಿತು ಅನ್ನುವಂಥದ್ದನ್ನು ಪೊಲೀಸರಿಂದ ಮಾಹಿತಿಯನ್ನು ತೆಗೆದುಕೊಂಡಿಲ್ಲ. ಇನ್ನೂ ಕೂಡ ಉಸ್ತುವಾರಿ ಸಚಿವರು ಇವತ್ತೂ ಕೂಡ ಬೆಂಗಳೂರಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರು ಜವಾಬ್ದಾರಿ ಇದ್ದವರು, ಅವರು ಮಂಗಳೂರಿಗೆ ಹೋಗಿ ಪೊಲೀಸ್ ಕಮಿಷನರ್ ಅವರ ಜೊತೆಗೆ ಸಭೆಯನ್ನು ಮಾಡಿ ಯಾಕೆ ಈ ಪ್ರಕರಣ ಆಯಿತು, ಈ ಪ್ರಕರಣ ಆಗಬೇಕಾದ್ರೆ ಹಿಂದೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ, ಯಾಕೆ ಕೋಮು ಗಲಭೆಯನ್ನು, ಕೋಮು ಸಂಘರ್ಷವನ್ನು ನಿಮ್ಮಿಂದ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಒಂದು ಚರ್ಚೆಯನ್ನು ಇಲ್ಲಿನ ಉಸ್ತುವಾರಿ ಸಚಿವರು ಮಾಡ್ತಾ ಇಲ್ಲ ಅಂತಂದರೆ ಇದು ನೇರವಾಗಿ ಸರ್ಕಾರದ ವೈಫಲ್ಯ. ಇದು ಘಟನೆ ಆಗಲಿಕ್ಕೂ ಸರ್ಕಾರದ ವೈಫಲ್ಯ, ಘಟನೆ ಆದ ನಂತರವೂ ಕೂಡ ಅದನ್ನು ನಿಭಾಯಿಸುವಲ್ಲಿ, ಅದನ್ನು ನಿರ್ವಹಿಸುವಲ್ಲಿ ಪೊಲೀಸರು ಮತ್ತು ಈ ಸರ್ಕಾರ ವಿಫಲ ಆಗಿದೆ ಅಂತಂದರೆ ಇದನ್ನು ನಾವು ಸರ್ಕಾರವನ್ನು ಪ್ರಜ್ಞಾವಂತರ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಮಾಬ್ ಲಿಂಚಿಂಗ್ ಏನಿದೆ, ಈ ಮಾಬ್ ಲಿಂಚಿಂಗ್ನ ಪ್ರಕರಣಕ್ಕೆ ಈ ಸರ್ಕಾರನೇ ನೇರ ಹೊಣೆ. ಆದ್ದರಿಂದ ಸರ್ಕಾರ ತಕ್ಷಣ ಅಲ್ಲಿನ ಉಸ್ತುವಾರಿ ಸಚಿವರನ್ನ ಬದಲಾವಣೆಯನ್ನು ಮಾಡಬೇಕು. ಅಲ್ಲಿನ ಕಮಿಷನರ್ ಯಾರಿದ್ದಾರೆ, ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರೇನಿದ್ದಾರೆ, ಅವರು ಸಂಪೂರ್ಣವಾಗಿ ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಮತ್ತು ಈ ಹಿಂದೆ ಕೂಡ ನಡೆದಂಥ ಮೊರಲ್ ಪೊಲೀಸಿಂಗ್, ಬೇರೆ ಬೇರೆ ಘಟನೆಗಳನ್ನು ಅವರು ನಿರ್ವಹಿಸಿರುವುದಂತ ನೋಡಿದರೆ ಇಂತಹ ಘಟನೆಗಳು ಇನ್ನೂ ಕೂಡ ಪುನರಾವರ್ತನೆ ಆಗುತ್ತೆ. ಆದ್ದರಿಂದ ತಕ್ಷಣಕ್ಕೆ ಅಲ್ಲಿನ ಕೇವಲ ಸಬ್ ಇನ್ಸ್ಪೆಕ್ಟ್ರನ್ನು ಸಸ್ಪೆಂಡ್ ಮಾಡಿದರೆ, ಅಮಾನತು ಮಾಡಿದರೆ ಸಾಕಾಗೋದಿಲ್ಲ. ಪೊಲೀಸ್ ಕಮಿಷನರ್ನ ಅಮಾನತು ಮಾಡಿ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡೋದ್ರ ಮೂಲಕ ಆಡಳಿತಕ್ಕೆ ಕಾಯಕಲ್ಪ ಕೊಡುವಂಥ ಕೆಲಸವನ್ನು, ಆಡಳಿತವನ್ನು ಹೆಚ್ಚು ಜನಪರ, ಜಾತ್ಯತೀತ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.